ಎಲ್ಲೂ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದೆ. ಹರಾಮ್ ಕೋರು, ಅಲ್ಲಿ ಭಾಗವಹಿಸಿದವರೆಲ್ಲರೂ ಹರಾಮ್ ಕೋರು. ನೀವೊಬ್ಬರೇ ಸಾಚ. ಯಶವಂತರಾವ್ ಗೌಡ್ರ ಬಗ್ಗೆ ಮಾತಾಡಿದ್ರಿ. ಯಶವಂತರಾವ್ ಗೌಡ್ರದ್ದು ಒಂದು 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 ಸ್ವಲ್ಪನೂ ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ ಅವ್ರು ಸಿದ್ಧರಾಗಿದ್ದಾರೆ, ನೀವು ಸಿದ್ಧರಾಗಿಲ್ಲ. ಇದು ಯಾಕೋ ನಮಗೇನು ಸಮಸ್ಯೆ ಬರ್ತಂದ್ರೆ, ಇದು ಹಿಂದೂ ಹುಲಿ ಅಂತೇನು ಚಪ್ಪಾಳೆ ಬಾರಿಸೋದು ತಿರುಗಾಡ್ತಿತ್ತು. ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣ ಇದು ಹಿಂದೂ ಇಲಿ ಆಗಿಬಿಡ್ತು. ನಿಮ್ಮದು ಕತೆ ಮುಗಿದಿತ್ತು. ಬಿಜೆಪಿನಲ್ಲಿ ಹೊರಗೆ ಹಾಕಿದ್ರು. ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು ಬಿಜೆಪಿಗೆ ಸೇರಿದ್ರಿ. ಮತ್ತೊಂದು ಗೊತ್ತೇ ಇಲ್ಲ ನಿಮ್ಗೆ. ಸುಳ್ಳೇ ಹೇಳೋದು, ಖುಷಿಯನ್ನು ನುಡಿಯಲು ಬೇಡ, ಇದು ಸುಳ್ಳೇ ಹೇಳೋದು. ಇವು ಯಾವ ನಿಮ್ಮ ತಲೆಗೆ ಹೋಗೋದಿಲ್ಲ. ಇವು ಬರೇ ಹಿಂದೂ ಮುಸ್ಲಿಂ ಪಾಕಿಸ್ತಾನ್. ಬಸನಗೌಡ ಪಾಟೀಲ್ ಅವರು ಪ್ರವಾದಿಗಳನ್ನ ಇವ್ರ ವಿರುದ್ಧ ಮಾಡೋದಿದ್ರ 10 ವರ್ಷಗಳಿಂದ ನಿರಂತರವಾಗಿ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಮೇಲೆ. ಅವಾಗೇ ಮಾಡ್ತಿದ್ರು. ಯಾವಾಗ ಇವರು ಪ್ರವಾದಿ ಬಗ್ಗೆ ಒಂದು ಹಗರು ಮಾತನಾಡಿದ್ರು, ಅದು ಎಲ್ಲಿ ಸಂಸ್ಕೃತಿ ಇರಲಾರದವರು ಸಂಸ್ಕೃತಿ ಉತ್ಸವ ಮಾಡಿದ್ರು. ಅಲ್ಲಿ ದನಗಳು ಸುಧಾರಿಸೋದು ಸಂಸ್ಕೃತಿ ಬಂತು. ಅಲ್ಲೇನು ಗೋಶಾಲೆಗಳು ಮಾಡಿದ್ರು, ಅಲ್ಲಿ ಗೋಗಳು ಸಂಸ್ಕೃತಿ ಬಂದದ. ಆದ್ರೆ ಇವ್ರಿಗೆ ಸಂಸ್ಕೃತಿನೇ ಬರಲಿಲ್ಲ. ಯಶವಂತರಾಯಗೌಡ್ರೆ, ನೀವು ರಾಜಕಾರಣ ಬಿಟ್ಟ ದಿವಸ ಭೀಮಾ ನದಿಯಲ್ಲಿ ಕೆಂಪು ನೀರು ಹರಿತದೆ, ಬಿಳಿ ನೀರು ಹರಿಯುವುದಿಲ್ಲ. ಅದಕ್ಕೆ ನಿಮ್ಮಂತೂ ರಾಜಕೀಯದಲ್ಲಿ ಇರ್ಬೇಕಂತ ಹೇಳಿದ್ರು. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತೀರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಶ್ರೀ ಶಿವಾನಂದ ಪಾಟೀಲ್ರ ಚಾಲೆಂಜನ್ನು ಆಹ್ವಾನವನ್ನು ಸ್ವೀಕರಿಸಿ ನಿನ್ನಿನ ದಿವಸ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಸಾಹೇಬರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಸಲ್ಲಿಸಿ ಇವರಿಗೆ ಆಹ್ವಾನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಚುನಾವಣೆಗೆ ಬರಲಿ ಅಂಥೇಳಿ. ಇವರು ಅದನ್ನು ಅವರು ರಾಜೀನಾಮೆ ಹಾಕಿ ಕೊಡಬೇಕಾಗಿತ್ತು, ಅದು ಹೀಗೆ ಬರೀಬೇಕಾಗಿತ್ತು, ಸರಿಯಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಇನ್ನೊಂದು ಆಹ್ವಾನ ನಮ್ಮ ಕಡೆಯಿಂದ ನಿಮ್ಗೆ, ಬನ್ನಿ ಯಾವ ಥರ ರಾಜೀನಾಮೆ ಕೊಡಬೇಕನ್ನೋ ಸ್ಪೀಕರ್ ಎದುರುಗಡೆ ಬನ್ನಿರಿ, ನೀವು ರಾಜೀನಾಮೆ ಕೊಡ್ರಿ, ಅವರು ಇನ್ನೊಮ್ಮೆ ಬೇಕಾದ್ರೆ ಬರ್ಕೊಡ್ತಾರೆ ಶಿವಾನಂದ ಪಾಟೀಲ್. ಮತ ಬ್ಯಾಂಕ್ ಮಾಡಲಿಕ್ಕೆ, ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಅಲ್ಲಿನೂ ಪಾಕಿಸ್ತಾನೇ ಮಾತಾಡ್ತೀರಿ, ಅಲ್ಲಿನೂ ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ. ಅಂದ್ರೆ ನಿಮಗೆ ಬಸವಣ್ಣನವ್ರ ಬಗ್ಗೆ ಅಭಿಮಾನ ಇಲ್ಲ, ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ. ಪ್ರವಾದಿಯವ್ರ ಬಗ್ಗೆ ಒಂದು ಸಭೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ನೀವು ಆ ಮಾತುಗಳು ಹೇಳೋದು ಬೇಡ. ವೇದಿಕೆಯಲ್ಲಿ ಭಾಗವಹಿಸಿದವ್ರ ಬಗ್ಗೆ ಏನೇನು ಮಾತಾಡ್ರೆ ಹೇಳೋದು ಬೇಡ. ಈ ಚಾಲೆಂಜನ್ನು ಸ್ವೀಕಾರ ಮಾಡಿದ್ರೆ ಒಂದು ನಿಮ್ಮದು ಹುಲಿ ಅಂತ ಹೇಳಿ ಏನು ಬಿಂಬಿಸ್ಕೊಳ್ತಾ ಇದ್ದೀರಿ. ನಿಮ್ಮೊಂದು 4 ಜನ ಕುಂತವ್ರು ನೀನು ಚಪ್ಪಾಳಿ ಬಾರಿಸ್ತಿದ್ದಾರೆ, ಅವ್ರಿಗೂ ಗೌರವ ಬರ್ತದೆ. ಪತ್ರಿಕಾಗೋಷ್ಠಿ ಉದ್ದೇಶ ಶಿವಾನಂದ ಪಾಟೀಲ್ರು ಅಪ್ಪ ಹುಟ್ಟಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಲಿ, ನಾನು ಅವ್ರ ವಿರುದ್ಧ ಸ್ಪರ್ಧಿಸಿ ಅವ್ರಿಗೆ ಸೋಲಿಸ್ತೀನಿ ಅಂಥೇಳಿ ನಮ್ಮ ನಗರ ಶಾಸಕರು ನಾವು ಅವ್ರು ನಮ್ಮ ಶಾಸಕರು ಇರೋದ್ರಿಂದ ಗೌರವಯುತ ಭಾಷೆಯಲ್ಲೇ ಮಾತಾಡ್ತೀವಿ ನಾವು. ಯಾಕಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡಿದ್ರೆ ನಾವು ಅವ್ರ ಮಟ್ಟಕ್ಕೆ ಇಳಿಬೇಕಾಗ್ತದೆ. ಅವ್ರು ಯಾವ ಮಟ್ಟಕ್ಕೂ ಇಲ್ಲಿ ಇವತ್ತು ಮಟ್ಟನೇ ಇಲ್ಲ ಅವ್ರಿಗೆ ಇವತ್ತು. ಅದಕ್ಕೆ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರಿಗೆ ಚಾಲೆಂಜ್ ಮಾಡಿದ್ದಕ್ಕೆ ಶ್ರೀ ಶಿವಾನಂದ ಪಾಟೀಲ್ರ ಚಾಲೆಂಜನ್ನು ಆಹ್ವಾನವನ್ನು ಸ್ವೀಕರಿಸಿ ನಿನ್ನಿನ ದಿವಸ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಸಾಹೇಬರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅವರು ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಸಲ್ಲಿಸಿ ಇವರಿಗೆ ಆಹ್ವಾನ ನೀಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಚುನಾವಣೆಗೆ ಬರಲಿ ಅಂಥೇಳಿ. ಇವರು ಅದನ್ನು ಅವರು ರಾಜೀನಾಮೆ ಹಾಕಿ ಕೊಡಬೇಕಾಗಿತ್ತು, ಅದು ಹೀಗೆ ಬರೀಬೇಕಾಗಿತ್ತು, ಸರಿಯಾಗಿ ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಇನ್ನೊಂದು ಆಹ್ವಾನ ನಮ್ಮ ಕಡೆಯಿಂದ ನಿಮ್ಗೆ, ಬನ್ನಿ ಯಾವ ಥರ ರಾಜೀನಾಮೆ ಕೊಡಬೇಕನ್ನೋ ಸ್ಪೀಕರ್ ಎದುರುಗಡೆ ಬನ್ನಿರಿ, ನೀವು ರಾಜೀನಾಮೆ ಕೊಡ್ರಿ, ಅವರು ಇನ್ನೊಮ್ಮೆ ಬೇಕಾದ್ರೆ ಬರ್ಕೊಡ್ತಾರೆ ಶಿವಾನಂದ ಪಾಟೀಲ್ರು. ನೀವು ಎಷ್ಟು ಸಲ ಬೇಕು ಅಷ್ಟು ಸಲ ಅವ್ರು ರೆಡಿನೇ ಆಗಿದ್ದಾರೆ. ಈಗ ಅವ್ರು ಸಿದ್ಧರಾಗಿದ್ದಾರೆ, ನೀವು ಸಿದ್ಧರಾಗಿಲ್ಲ. ಇದು ಯಾಕೋ ನಮಗೇನು ಸಮಸ್ಯೆ ಬರ್ತಂದ್ರೆ, ಇದು
ಹಿಂದೂ ಹುಲಿ ಅಂತೇನು ಚಪ್ಪಾಳೆ ಬಾರಿಸೋದು ತಿರುಗಾಡ್ತಿತ್ತು, ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣ ಇದು ಹಿಂದೂ ಇಲಿ ಆಗಿಬಿಡ್ತು. ಇದು ಹಿಂದೂ ಇಲಿ ಏನೇನೋ ಸಬೂಬು ಹೇಳ್ತಾ ಇದೆ. ತಾಕತ್ತಿದ್ರೆ ಅವ್ರೊಳಗಳು ಉಳಿದಿಲ್ಲ. ನಾವು ಇವ್ರ ಹತ್ರ ಶಕ್ತಿ ಇದ್ರೆ, ಆರಿಸಿ ಬರೋದು ದಮ್ ಇದ್ರೆ ಇವರು ರಾಜೀನಾಮೆ ಕೊಟ್ಟು ನಾನು ರೆಡಿ ಇದ್ದೀನಿ ಅಂತ ತೋರಿಸ್ಕೊಡ್ಬೇಕು ಇವರು ಅಷ್ಟೇ. ಅವರಂಥ ಭಾಷೆಗಳು ಬಳಸೋದಿಲ್ಲ ನಾವು. ಅವ್ರ ಸಂಸ್ಕೃತಿನೇ ಇಲ್ಲ, ಸಂಸ್ಕೃತಿ ಇಲ್ಲದ ಭಾಷೆ ಬಳಸ್ತಿದ್ದಾರೆ. ನಾವು ಸಂಸ್ಕೃತಿಯಿಂದ ಬಂದಿದ್ದೀವಿ. ನಾವು ವತನದಾರ ಗೌಡ್ರ ಮನೆತನದಲ್ಲಿ ಹುಟ್ಟಿದ್ದೀವಿ. ಅವ್ರು ಯಾವ ಥರ ಹುಟ್ಟಿದ್ದೀವಿ. ಆದ್ರೆ ಅವ್ರು ಹೇಳ್ಕೊಳ್ತಿದ್ದಾರೆ, ಅದ್ರ ತಕ್ಕ ನಡೀತಾ ಇಲ್ಲ. ಯಾಕೋ ನಮ್ಗೆ ಡೌಟ್ ಬರ್ತಾ ಇದೆ. ಅವರು ಒಂದು 4 ವರ್ಷದ ಹಿಂದೆ ಈ ಕಗ್ಗೋಡದಲ್ಲಿ ಒಂದು ಸಂಸ್ಕೃತಿ ಉತ್ಸವ ಅಂತ ಮಾಡೋರು. ತಮಗೆಲ್ಲರಿಗೂ ಗೊತ್ತಿದೆ ಬಹುತೇಕ. ನಾ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಒಬ್ಬ ಅಸಂಸ್ಕೃತಿ ಮನುಷ್ಯನಿಂದ ಸಂಸ್ಕೃತಿ ಉತ್ಸವ ನಡೀತಾ ಇದೆ ಅಂತ ಹೇಳಿದ್ದೆ. ಸಂಸ್ಕೃತಿ ಇರಲಾರ್ದವರು ಸಂಸ್ಕೃತಿ ಉತ್ಸವ ಮಾಡಿದ್ರು. ಅಲ್ಲಿ ದನಗಳು ಸುಧಾರಿಸೋದು ಸಂಸ್ಕೃತಿ ಬಂತು. ಅಲ್ಲೇನು ಗೋಶಾಲೆಗಳು ಮಾಡಿದ್ರು, ಅಲ್ಲಿ ಗೋಗಳು ಸಂಸ್ಕೃತಿ ಬಂದದ. ಆದ್ರೆ ಇವ್ರಿಗೆ ಸಂಸ್ಕೃತಿನೇ ಬರಲಿಲ್ಲ. ಶಿವಾನಂದ ಪಾಟೀಲ್ರು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಕುರಿತು ಒಂದು ಸಭೆಯನ್ನು ನಡೀತು ಮುಸ್ಲಿಂ ಸಮಾಜದವರಿಂದ. ಆ ಸಮಾಜದ ಒಂದು ಸಭೆ ಏನಿತ್ತಂದ್ರೆ, ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಕೊಡೋದಿತ್ತು. ಇವರೇನು ಪ್ರವಾದಿಯವರ ಬಗ್ಗೆ ಒಂದು ಹಗುರವಾಗಿ ಮಾತನಾಡಿದ್ರು. ಅದು ಯಾರ ವಿರುದ್ಧ ಆಗಿ ಒಂದು ಪ್ರತಿಭಟನೆ ಇರಲಿಲ್ಲ, ಯಾರ ವಿರುದ್ಧ ಹೋರಾಟ ಇರಲಿಲ್ಲ. ಬಸನಗೌಡ ಪಾಟೀಲ್ ಅವರು ಪ್ರವಾದಿಗಳನ್ನ ಇವ್ರ ವಿರುದ್ಧ ಮಾಡೋದಿದ್ರೆ 10 ವರ್ಷಗಳಿಂದ ನಿರಂತರವಾಗಿ ಇವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಒಂದು ಸಮಾಜದ ಮೇಲೆ. ಅವಾಗೇ ಮಾಡ್ತಿದ್ರು. ಯಾವಾಗ ಇವರು ಪ್ರವಾದಿ ಬಗ್ಗೆ ಒಂದು ಹಗುರು ಮಾತನಾಡಿದ್ರು, ಅದು ಎಲ್ಲಿ ಮಾತಾಡಿದ್ರು? ಶ್ರೀರಾಮ ನವಮಿ ದಿವಸ, ಶ್ರೀರಾಮ ಉತ್ಸವ ದಿವಸ ಒಂದು ಸಭೆಯಲ್ಲಿ ಮಾತಾಡಿದ್ರು. ಈಗೆಲ್ಲಿ ಮಾತಾಡಿದಾರ? ಬಸವ ಜಯಂತಿ ಉತ್ಸವ ದಿವಸ, ಬಸವ ಜಯಂತಿ ಸಭೆಯಲ್ಲಿ 3 ಜನ ಶಾಸಕರನ್ನ ಆ ಸಭೆಯ ಬಗ್ಗೆ ಭಾಗವಹಿಸಿದ್ದಕ್ಕಾಗಲಿ, ಶಿವಾನಂದ ಪಾಟೀಲ್ರಿಗೆ ಚಾಲೆಂಜ್ ಮಾಡಿದ್ದಕ್ಕಾಗಲಿ ಅಲ್ಲಿ ಮಾತಾಡಿದ್ರು. ಒಂದು ಲಿಂಗಾಯತದ ಧರ್ಮ ಸಂಸ್ಥಾಪಕ ಜಗದ್ಗುರು ಬಸವೇಶ್ವರರವರ ಒಂದು ಜಯಂತಿ ಉತ್ಸವ, ಅವತ್ತೇನು ಮಾತನಾಡಬೇಕಾಗಿತ್ತು? ಇವರು ಬಸವಣ್ಣನ ಬಗ್ಗೆ ಮಾತನಾಡಬೇಕಾಗಿತ್ತು, ಬಸವಣ್ಣನ ತತ್ವದ ಬಗ್ಗೆ ಮಾತಾಡಬೇಕಾಗಿತ್ತು, ಲಿಂಗಾಯತರ ಬಗ್ಗೆ ಮಾತನಾಡಬೇಕಾಗಿತ್ತು. ಮುಖ್ಯವಾಗಿ ಅವತ್ತೇನು ಹೇಳಿದ್ರಂದ್ರೆ, ಅವರು ನನ್ನ ಮೈಯಲ್ಲಿ ಶಿವಾಜಿ ರಕ್ತ ಹರಿತಾ ಇದೆ, ನನ್ನ ಮೈಯಲ್ಲಿ ಸಾವಿತ್ರಿಬಾಯಿ ಫುಲೆ ರಕ್ತ ಹರಿತಾ ಇದೆ, ನನ್ನ ಮೈಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ಹರಿತಾ ಇದೆ. ಮತ ಬ್ಯಾಂಕ್ ಮಾಡಲಿಕ್ಕೆ, ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಅಲ್ಲಿನೂ ಪಾಕಿಸ್ತಾನೇ ಮಾತಾಡ್ತೀರಿ, ಅಲ್ಲಿನೂ ಹಿಂದೂ ಮುಸ್ಲಿಮೇ ಮಾತಾಡ್ತೀರಿ. ಅಂದ್ರೆ ನಿಮಗೆ ಬಸವಣ್ಣನವ್ರ ಬಗ್ಗೆ ಅಭಿಮಾನ ಇಲ್ಲ, ಲಿಂಗಾಯತ ಧರ್ಮದ ಬಗ್ಗೆ ಅಭಿಮಾನ ಇಲ್ಲ. ಪ್ರವಾದಿಯವರ ಬಗ್ಗೆ ಒಂದು ಸಭೆಯಲ್ಲಿ ಬಂದು ಭಾಗವಹಿಸಿದ್ದಕ್ಕಾಗಿ ನೀವು ಅವಾಚ್ಯ ಶಬ್ದಗಳಿಂದ ಶಾಸಕರಿಗೆ ಬೈತಾ ಇದ್ದೀರಿ. ಅವರು ಬೆಂಬಲ ಕೊಟ್ಟರು, 500 ಗಾಡಿಗಳು ತಂದರು, 1000 ಜನ ಕಳಿಸಿದ್ರು, ಅದು ಕಳಿಸಿದ್ರು, ಎಲ್ಲ ಸುಳ್ಳಿದು. ಮುಸ್ಲಿಮರು ನಿಮ್ಗೆ ಹೆದರಿಸ್ಯಾರ? ಯಾರೂ ಯಾರಿಗೂ ಹೆದರಿಸಿಲ್ಲ. ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನು ಮುಸ್ಲಿಮರು ಒಪ್ಪಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಈ ಶಾಸಕರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಇವರು ಹೋಗಿ ರಿಕ್ವೆಸ್ಟ್ ಮಾಡಿದ್ರು, ನಾವು ಪ್ರವಾದಿಯವರ ಬಗ್ಗೆ ಒಂದು ಸಭೆ ಮಾಡ್ತಾ ಇದ್ದೀವಿ, ತಾವು ಬಂದು ನಮಗೆ ಅಲ್ಲಿ ಶಕ್ತಿ ತುಂಬಬೇಕು, ಅಲ್ಲಿ ಬಂದು ನಮಗೆ ಕೆಲವು 4 ಮಾತಾಡಬೇಕು ಅಂತ ಹೇಳಿ. ನಾನು ಇದ್ದೆ ಅದರಲ್ಲಿ, ಆ ನಿಯೋಗದಲ್ಲಿ. ಅವ್ರು ಹೆದರಿಸಿದ್ದಾರೆ? ಹೆದರಿಸೋ ಪ್ರಶ್ನೆನೇ ಇಲ್ಲ. ಈ ದೇಶದ ಪ್ರಜಾಪ್ರಭುತ್ವ ಉಳಿಲಿಕ್ಕೆ, ಸಂವಿಧಾನ ಸಂರಕ್ಷಣೆಗೆ ಈ ಶಾಸಕರೆಲ್ಲ ಯಾರೇ ನಿಂತರೂ ಮುಸ್ಲಿಮರು ಈ ದೇಶಕ್ಕಾಗಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಮತ ನೀಡ್ತಾರೆ. ನೀವು ಇದನ್ನು ಹೇಳಿ ಅವರನ್ನ ಹೆದರಿಸಿದ್ರು ಅಂತ ಹೇಳಿ ಅದು ತಂದು ಮುಸ್ಲಿಮರಿಗೆ ಹೇಳೋದು, ಮುಸ್ಲಿಮರ ಮೇಲೆ ಆರೋಪ ಮಾಡೋದು, ಇದು ಶುದ್ಧ ಸುಳ್ಳು. ಎಲ್ಲ 6 ಜನ ಶಾಸಕರಿಗೆ, ಕಾಂಗ್ರೆಸ್ ನಾಯಕರುಗಳಿಗೆ ಮನೆಗೆ ಹೋಗಿ ಆಹ್ವಾನ ಕೊಟ್ಟಿದ್ದಿದೆ. ಯಾರಿಗೂ ಹೆದರಿಸೋ ಪ್ರಶ್ನೆ ಇಲ್ಲ.
ನೀವು ಆ ಮಾತುಗಳು ಹೇಳೋದು ಬೇಡ. ವೇದಿಕೆಯಲ್ಲಿ ಭಾಗವಹಿಸಿದವ್ರ ಬಗ್ಗೆ ಏನೇನು ಮಾತಾಡ್ರೆ ಹೇಳೋದು ಬೇಡ. ಈ ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿದ್ರೆ ಒಂದು ನಿಮ್ಮದು ಹುಲಿ ಅಂತ ಹೇಳಿ ಏನು ಬಿಂಬಿಸ್ಕೊಳ್ತಾ ಇದ್ದೀರಿ. ನಿಮ್ಮ ಮುಂದೆ 4 ಜನ ಕುಂತವ್ರು ನೀನು ಚಪ್ಪಾಳಿ ಬಾರಿಸ್ತಿದ್ದಾರೆ, ಅವ್ರಿಗೂ ಗೌರವ ಬರ್ತದೆ. ಶಿವಾನಂದ ಪಾಟೀಲ್ರು ಹಚ್ಚಡದ ಅವ್ರ ಪಾಟೀಲ್ರಲ್ಲ ಅಂತ ಹೇಳಿದ್ರಿ. ಇವ್ರು ಹಚ್ಚಡದ ಯಾವಾಗ ಆದ್ರು? ನೀವು ಹಿರೇಬೇನೂರು ಶುಗರ್ ಫ್ಯಾಕ್ಟರಿ ಮಾಡ್ಬೇಕಾದ್ರೆ 100 ಜನ ರೈತರ ಹೆಸರಿಗೆ ಸಿದ್ದೇಶ್ವರಿ ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರಿ 5 ಲಕ್ಷ ರೂಪಾಯಿ. ಇವ್ರ ಮನೆಗೆ ಹೋಗಿ ಇವ್ರಿಗೆ ಕೈಕಾಲು ಬಿದ್ದು DCC ಬ್ಯಾಂಕ್ನಿಂದ ಲೋನ್ ತಗೊಂಡ್ರಿ ಆ ಫ್ಯಾಕ್ಟ್ರಿಗೆ. ಆ ಫ್ಯಾಕ್ಟ್ರಿ ಲಾಸ್ ಆದಮೇಲೆ ಶಿವಾನಂದ ಪಾಟೀಲ್ರಿಗೆ ಮುಂದೆ ಮಾಡಿ, ಇದು ನಾನು ಜೊತೆ ಇದ್ದವಿದ್ದೆ, ನನ್ನ ಕಣ್ಮುಂದೆ ಆಗಿದ್ದೀವೆಲ್ಲ, ಯಾರೋ ಹೇಳಿದ್ದು ಹೇಳ್ತಾ ಇಲ್ಲ ನಾ. ಅದು ಮಾರಾಟ ತೆಗೆದ್ರಿ. ಹೆಂಗಾರ ಮಾಡಿ ಉಳಿಸಪ್ಪ. ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿತ್ತಂದ್ರೆ ಮುಗಿದಿತ್ತು ನಿಮ್ಮ ಕತಿ. ಆ ಶುಗರ್ ಫ್ಯಾಕ್ಟ್ರಿ ಒಳಗೆ ಶಿವಾನಂದ ಪಾಟೀಲ್ರು ಮುಂದಾಗಿ ಅವರ ಒಂದು ಗುಡ್ ವಿಲ್ನಿಂದ ಆ ಫ್ಯಾಕ್ಟ್ರಿ ಮಾರಾಟ ಆಗಿದ್ರಿಂದ ನೀವು ಉಳಿದ್ರಿ, 100 ಕೋಟಿ ಗಳಿಸಿದ್ರಿ. ಆದ್ರೆ ನೀವೇನು ನಿಮ್ಮ ಲಿಂಗಾಯತರ ರೈತರು ಹಿಂದುತ್ವ ಏನು ಓಡಾಡ್ತೀರಿ, ಆ ರೈತರ ಹೊಲಗಳ ಮೇಲೆ ಸಾಲ ತಗೊಂಡಿದ್ರಿ ನೀವು ಬ್ಯಾಂಕ್ನಲ್ಲಿ. ಸಾಲ ನೀವು 1 ಟೈಮ್ ಸೆಟ್ಲ್ ಮಾಡಿ ಏನೇನು ಮಾಡಿ ಮುಟ್ಟಿಸಿದ್ರಿ. ಆದ್ರೆ ರೈತರಿಗೆ ನೀವು 100 ಕೋಟಿ ಗಳಿಸಿದ್ರಲ್ಲ, ಅದರೊಳಗೆ ನೀವು 1 ರೂಪಾಯಿನೂ ಕೊಡಲಿಲ್ಲ. ಇದು ನಿಮ್ಮದು ಹಿಂದೂ ಪ್ರೇಮ. ನೀವು ಶಾಸಕರಾದ ಒಳಗೆ ಎಷ್ಟು ಜನರಿಗೆ ಹಿಂದೂಗಳ ಬಗ್ಗೆ ಯೋಜನೆಗಳನ್ನು ಮಾಡಿದಿರಿ, ಏನೇನು ತಂದಿದ್ದೀರಿ, ಏನು ಒಳ್ಳೇದು ಮಾಡಿದಿರಿ? ಬಾಯಲ್ಲಿ ಹಿಂದುತ್ವನ ಸಂಜೀತನ, ಬೆಳಗ್ಗೆ ಎದ್ದ ಕೂಡಲೇ ಸಂಜೀತನ ಹಿಂದುಗಳು. ಮುಸ್ಲಿಮರಿಗೆ ಏನು ಮಾಡ್ಲಿಕ್ಕೆ ಬಿಡ್ರಿ ನೀವು, ಅವ್ರಿಗೆ ಏನು ಒಳ್ಳೇದು ಮಾಡ್ರಿ, ಅದು ಒಂದು ಬಹಿರಂಗವಾಗಿ ಹೇಳ್ರಿ. ಶಿವಾನಂದ ಪಾಟೀಲ್ ಭ್ರಷ್ಟಾಚಾರ ಮಾಡಲಿಕ್ಕೆ ಬಾಗೇವಾಡಿ ಹೋಗಿದ್ದಾನೆ. ನೀವೇನು ಸತ್ಯ ಹರಿಶ್ಚಂದ್ರನ ಇದರೊಳಗಿನ ಬಿದ್ದೀರ? ನೀವು ಮೊದಲು ಏನಿದ್ರಿ? ಲಾರಿ ಕ್ಲೀನರ್ ಇದ್ರಿ, ಡ್ರೈವರ್ ಇದ್ರಿ. ಮತ್ತೆ ಇಷ್ಟೆಲ್ಲ ಸಾಮ್ರಾಜ್ಯ ಹೆಂಗಾಯ್ತು? ಭ್ರಷ್ಟಾಚಾರ ಮಾಡಲಾರ್ದೆ ಮಾಡಿದ್ದೀರಾ? ನಾನು ಭ್ರಷ್ಟಾಚಾರ ಹೇಳ್ತೀನಿ, ನಾ ಅದು ಹೇಳ್ತೀನಿ, ನಾನೇ ಒಬ್ಬ ಶ್ರೇಷ್ಠ, ಉಳಿದೋ ತಾಯ್ಗಂಡ್ರದಾರೆ. ತಾಯ್ಗಂಡದ ಅರ್ಥ ಏನಾದ್ರೂ ಗೊತ್ತಿದೆ ನಿಮಗ? ತಾಯ್ಗಂಡದ ಅರ್ಥ ಏನಂದ್ರ, ಯಾರು ವಿಶ್ವಾಸ ಇಟ್ಟಿದ್ದನ್ನು ದ್ರೋಹ ಮಾಡ್ತಾರ ಅವನಿಗೆ ತಾಯ್ಗಂಡ ಅಂತಾರೆ. ಯಾರು ತಾಯ್ಗಂಡಿಲ್ಲ ಜಗತ್ತಿನಲ್ಲಿ. ತಾಯ್ಗಂಡ ಯಾರಿಗಂತಾರ? ಯಾರು ವಿಶ್ವಾಸ ಇಟ್ಟಿರ್ತಾರೋ ನನ್ನ ಮೇಲೆ, ನಾನು ಅದನ್ನು ದ್ರೋಹ ಬಗ್ದ ನೀವು ಪೂರಾ ನಿಮ್ಮ ಕತೆ ಮುಗಿದಿತ್ತು. ಬಿಜೆಪಿಯವರು ಹೊರಗೆ ಹಾಕಿದ್ರು, MLCಗೆ ನಿಂತ್ರಿ. ಇದೇ ಎಲ್ಲ ಶಾಸಕರು ಶಿವಾನಂದ ಪಾಟೀಲ್ರ ಮನೆಗೆ ಹೋಗಿ ಸಹಾಯ ಬೇಡಿದ್ರಿ. ಜಿಲ್ಲೆಯ ಒಂದು ಪ್ರತಿಷ್ಠೆಗೋಸ್ಕರ, ಜಿಲ್ಲೆಯ ಯಾವ ಕ್ಯಾಂಡಿಡೇಟ್ ಎರಡನೇ ಕ್ಯಾಂಡಿಡೇಟ್ ಇರ್ಲಾರ್ದಕ್ಕ ಎಲ್ಲ ಪಾಟೀಲ್ರು, ಎಲ್ಲ MLAಗಳು ನಿಮ್ಗೆ ಬೆಂಬಲ ಕೊಟ್ಟು MLCಗೆ ಆರಿಸಿ ತಂದ್ರು. ಮತ್ತು ಅವ್ರಿಗೆ ವಿರುದ್ಧ ಮಾತಾಡ್ತೀರಿ, ಇದು ತಾಯ್ಗಂಡತನ ಅಲ್ವಾ? ಯಾರು ತಾಯ್ಗಂಡ್ರು ನಿರ್ಣಯ ಆಗ್ಬೇಕಲ್ಲ. ನಿಮ್ದು ಕತೆ ಮುಗಿದಿತ್ತು, ಬಿಜೆಪಿನಲ್ಲಿ ಹೊರಗೆ ಹಾಕಿದ್ರು. ಮತ್ತೆ ಯಡಿಯೂರಪ್ಪನವ್ರು ಕೈಕಾಲು ಹಿಡಿದು ಯಾರ್ಯಾರಿಗೆ ಹಿಡಿದು ಅವ್ರಿಗೆ ಹಿಡಿದು ಬಿಜೆಪಿಗೆ ಸೇರಿದ್ರಿ. ಮತ್ತೆ ಅವ್ರು ಟಿಕೆಟ್ ಕೊಟ್ಟು ನೀವು ಶಾಸಕರು ಮಾಡಿದ್ರು. ಮತ್ತೆ ಅವ್ರಿಗೆ ತಂದೆ ಮಗನಿಗೆ ಬೈಕೋತ್ರಿಗಾಡ್ತಾ ಇದ್ದಾರೆ. ಇದು ತಾಯ್ಗಂಡತನ ಅಲ್ವಾ? ತಾಯ್ಗಂಡತನದ ಅರ್ಥ ಇದು. ನಿಮ್ಗೆ ತಾಯ್ಗಂಡತನದ ಅರ್ಥ ಗೊತ್ತಿಲ್ಲ, ನಾ ತಿಳಿಸಿ ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲೂ ಇಲ್ಲದ ನಾಲಿಗೆ ಏನೇನೋ ಮಾತಾಡ್ತಾ ಇದೆ. ಬಸವಣ್ಣನವರು ಅನ್ಯಾಯ ಅಂತ ಹೇಳ್ತೀರಿ. ಒಂದು ಮಾತರೆ ಬಸವಣ್ಣನವ್ರದ್ದು ನೆನಪಿದೆ ನಿಮಗ? ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದ್ರು ಅಳಿಯಲು ಬೇಡ. ಇವು ಬಸವಣ್ಣವರು ಹೇಳಿದ ಮಾತುಗಳಿವು. ಇವು ನೆನಪದ ನಿಮ್ಗ? ನೀವು ಬೆಳಿಗ್ಗೆ ಎದ್ರೆ ಸಂಜೀತನ ಇದ್ರನ್ನೇ ಹಳಿಯೋದು. ನೀವು ಬೆಳಿಗ್ಗೆ ಎದ್ದು ಸಂಜೀತನ ಇದ್ರ ಹಳಿಯೋದು ಬಿಟ್ರೆ ಮತ್ತೊಂದು ಗೊತ್ತೇ ಇಲ್ಲ ನಿಮ್ಗೆ. ಸುಳ್ಳೇ ಹೇಳೋದು, ಖುಷಿಯನ್ನು ನುಡಿಯಲು ಬೇಡ, ಇದು ಸುಳ್ಳೇ ಹೇಳೋದು. ಇವು ಯಾವ ನಿಮ್ಮ ತಲೆಗೆ ಹೋಗೋದಿಲ್ಲ. ಇವು ಬರೇ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ್, ಹರಾಮ್ಕೋರು. ಅಲ್ಲಿ ಭಾಗವಹಿಸಿದವರೆಲ್ಲರೂ ಹರಾಮ್ಕೋರು. ನೀವೊಬ್ಬರೇ ಸಾಚ. ಯಶವಂತರಾವ್ ಗೌಡ್ರ ಬಗ್ಗೆ ಮಾತಾಡಿದ್ರಿ. ಯಶವಂತರಾವ್ ಗೌಡ್ರದು ಒಂದು ಸ್ವಲ್ಪನೂ ರಾಜಕೀಯದಲ್ಲಿ ಒಬ್ಬ ಬದ್ಧತೆಯುಳ್ಳ ರಾಜಕಾರಣಿ,
ಆಧ್ಯಾತ್ಮಿಕತೆಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ರಾಜಕಾರಣ ಮಾಡಂತ ಮನುಷ್ಯ ಯಶವಂತರೇಗೌಡರು. ಇವತ್ತು ಇಂಡಿ ಮತಕ್ಷೇತ್ರ ಹೋಗಿ ನೋಡ್ರಿ, ಅಲ್ಲಿ ಒಂದು ಬಹಳ ಕಡಿಮೆ ಸಮಾಜ ಇರಂತ ಒಬ್ಬ ವ್ಯಕ್ತಿ ಇವತ್ತು ಸತತವಾಗಿ ಅವರು 40 ವರ್ಷಗಳ ಕಾಲ ಆರಿಸಿ ಬರ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿ ತೋಟ ಮಾಡಿದ್ದಾರೆ. ಅಲ್ಲಿ ಭೀಮಾ ತೀರದ ಹಂತಕರನ್ನು ಲೇಬಲ್ ಅನ್ನು ಕಡಿಮೆ ಮಾಡಿದ್ದಾರೆ, ಹಣೆಪಟ್ಟಿಯನ್ನು ಕಳೀತಾ ಇದ್ದಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡ್ರಿ. ಕೂಪ ಮುಂಡೋಗ್ ತರ ನೀವು ನಿಮ್ಮದೇ ಜಗತ್ತಿನಲ್ಲೇ ಕೂತು ಮಾತಾಡ್ತಿದ್ರಿ ಬೇರೆದವ್ರಿಗೆ. ಯಶವಂತರೇಗೌಡರ ಬಗ್ಗೆ ಒಂದು ಸಮಾರಂಭದಲ್ಲಿ ರಾಜ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್.ಸಿ. ಮಹದೇವಪ್ಪನವರು ಒಂದು ಮಾತು ಹೇಳಿದ್ರು. ಯಾಕೆ ಹೇಳೋ ಸಂದರ್ಭ ಅದು ಹೇಳ್ತೀನಿ ನಾ. ಅವ್ರಿಗಿಂತಲೂ ಮೊದಲು ಭಾಷಣ ಮಾಡಿದ ಯಶವಂತರೇಗೌಡರು, ಈಗಿನ ಪರಿಸ್ಥಿತಿಯಲ್ಲಿ ರಾಜಕಾರಣ ಬಹಳ ಸಮಸ್ಯೆ ಇದೆ, ಅದರ ಮಟ್ಟ ಇಳಿತಾ ಇದೆ, ನನಗಿನ ಮೇಲೆ ರಾಜಕಾರಣ ಸಾಕು, ನಾ ರಾಜಕಾರಣ ಮಾಡಂಗಿಲ್ಲ ಅನ್ನೋ ಭಾವನೆ ಬಂದಿದೆ ನನಗಂತ ಹೇಳಿದಾಗ ಏನು ಹೇಳಿದ್ರು, ಯಶವಂತರೇಗೌಡ್ರೆ, ನೀವು ರಾಜಕಾರಣ ಬಿಟ್ಟ ದಿವಸ ಭೀಮಾ ನದಿಯಲ್ಲಿ ಕೆಂಪು ನೀರು ಹರಿತದೆ, ಬಿಳಿ ನೀರು ಹರಿಯುವುದಿಲ್ಲ, ಅದಕ್ಕೆ ನಿಮ್ಮಂತೂ ರಾಜಕೀಯದಲ್ಲಿ ಇರಬೇಕಂತ ಹೇಳಿದ್ರು. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನೀವು ಹೇಳ್ತಿರಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ನಾ ಹೇಳ್ತೀನಿ. ಇವತ್ತು ನೀವೆಲ್ಲ ಕಳೆದು ಬಿಟ್ಟು ನಿಂತಿದ್ದೀರಿ. ಇದೆಲ್ಲ ನಿಮ್ಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ, ಪ್ರಜ್ಞೆ ಇದ್ರೆ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟ ತಕ್ಷಣನೇ ಪ್ರತಿಕ್ರಿಯೆ ನೀಡಬಾರ್ದಾಗಿತ್ತು. ಪ್ರತಿಕ್ರಿಯೆ ನೀಡುವುದಲ್ಲ, ಇಲ್ಲಿ ತರ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ಹೋಗಿ ಅವಾಗ ನಿಮ್ಮ ಹತ್ರ ಏನಾದರೂ ಇದೆ ತಿಳ್ಕೊತಿದ್ದೀವಿ ನಾವು. ನೀವು ಅವ್ರಿಗೆ ಚಾಲೆಂಜ್ ಮಾಡಿದಿರಿ, ನೀವು ರಾಜೀನಾಮೆ ಕೊಡಿ. ಏನು ಹೇಳಿದ್ರಿ ನೀವು? ಕಾಶ್ಯಪ್ಪನವ್ರಿಗೂ ಶಿವಾನಂದ ಪಾಟೀಲ್ ನಾನು ಬಸವನ ಬಾಗೇವಾಡಿ ಮತ್ತು ಹುನಗುಂದಲ್ಲಿ ಹೋಗಿ ಸೋಲಿಸ್ತೇನೆ ಅಂತ ಹೇಳಿದ್ರಿ. ನಾಲಿಗೆಗೆ ಬೆಲೆ ಇಲ್ವಾ? ನಿಮ್ಮ ನಾಲಿಗೆ ಹರಿಬಿಡ್ತಾ ಇದ್ದೀರಿ. ಹಳ್ಳಿ ಕಡೆ ಎತ್ತುಗಳಿಗೆ ನಾಲ್ಗಿಗೆ ಮುಳ್ಳು ಬಂದ್ರೆ ಏನ್ರ ಆದ್ರೆ ಏನ್ ಮಾಡ್ತಿದ್ರು ಬಹುತೇಕ ನಿಮ್ ಬಹಳ ಮಂದಿ ಗೊತ್ತಿಲ್ಲ. ಏನು ಹಚ್ಚಿ ತಿಕ್ತಿದ್ರು ಅದಕ್ಕೆ. ಅಲ್ಲ, ಅದು ಹೇಳೋದು ಬೇಡ. ಅದು ಹೇಳಿದ್ರೆ ಮತ್ತೆ ಅವ್ರದ್ದು ನಮ್ಮ ಎತ್ತುಗಳದು ಗೌರವ ನಾವು ಕಾಪಾಡ್ಬೇಕಾಗ್ತದೆ. ನಿಮಗೆ ಅದರಲ್ಲಿ ಹಚ್ಚಿ ತಿಕ್ಕಬೇಕಂತ ವಿಚಾರ ಮಾಡ್ತಾ ಇದ್ದೀವಿ ನಾವು. ನಾಲ್ಗೆಯನ್ನು ಸ್ವಚ್ಛ ಮಾಡಿ ಇಟ್ಕೊಳ್ರಿ. ಹೇಳುವುದು ಆಚಾರ, ತಿನ್ನೋದು ಬದನೆಕಾಯಿ ನೀವು ಮಾಡ್ತಾ ಇದ್ದಿದ್ದು. ಹಿಂದುತ್ವ ಅರ್ಥ ಏನೇ ಗೊತ್ತ ನಿಮಗ? ಹಿಂದೂ ಅಂದ್ರೆ ಏನು, ಹಿಂದುತ್ವ ಅಂದ್ರೆ ಏನು ಅರ್ಥ ಗೊತ್ತಿಲ್ಲ ಅಂದ್ರೆ ಬರೀ ನಾವು ಹೇಳ್ತೀವಿ. ಸುಪ್ರೀಂ ಕೋರ್ಟ್ ಆದೇಶಗಳು ಇಟ್ಕೊಂಡು ಹೇಳ್ತೀವಿ. 2 ಸುಪ್ರೀಂ ಕೋರ್ಟ್ ಆದೇಶ ಇದಾವೆ. ಹಿಂದೂ ಅಂದ್ರೆ ಒಂದು ಧರ್ಮ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು ಒಂದ್ಸಲ. ಅದನ್ನ ಮತ್ತೆ ಕೆಲವರು ಕೂಡಿ ನ್ಯಾಯಮೂರ್ತಿ ವರ್ಮಾ ಅವರು ಅಂತ ಜಡ್ಜ್ ಇದ್ರು ಸುಪ್ರೀಂ ಕೋರ್ಟ್ಗೆ, ಅವ್ರ ಹತ್ರ ಹೋಗಿ ಮತ್ತೊಂದು ರಿವ್ಯೂ ಪಿಟಿಷನ್ ಹಾಕಿದಾಗ ಅವರು ಹಿಂದೂ ಅಂದ್ರೆ ಹಿಂದೂ ಧರ್ಮ ಅಲ್ಲ, ಹಿಂದುತ್ವ ಈ ದೇಶದ ಸಿಸ್ಟಮ್ ಅಂತ ಹೇಳಿದ್ರು. ಹಿಂದುತ್ವ ಅಂದ್ರೆ ಏನು? ಈ ದೇಶದಲ್ಲಿ ವಾಸಿಸುವ, ಈ ದೇಶದಲ್ಲಿ ಇರುವ ಜನ ವೇಷ ಭೂಷೆ ಭಾಷಣ ಜೀವನ ಪದ್ಧತಿ, ಇದು ಹಿಂದುತ್ವ. ಇದರೊಳಗೆ ಎಲ್ಲಾ ಧರ್ಮಗಳು ಬರ್ತವೆ. ಹಿಂದೂ ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲರೂ ಒಂದೇ ಭಾಷೆ ಇದೆ, ಕಾಮನ್ ಭಾಷೆ. ಎಲ್ಲರದು ವೇಷಗಳು ಒಂದೇ ಇದಾವೆ. ಮೊದಲೆಲ್ಲರೂ ಧೋತ್ರ ಟೊಪ್ಪಿಗೆ ರುಮಾಲು ಸುತ್ತಿದ್ರು, ಎಲ್ಲರೂ ಪ್ಯಾಂಟ್ ಎಲ್ಲ ಒಂದೇ ತರ ಇದೆ. ಇದು ಹಿಂದುತ್ವ. ಬದುಕುವುದು ಬಾಳುವುದು ಸಿಸ್ಟಮ್ಗೆ ಹಿಂದುತ್ವ ಅಂತ ಹೇಳಿದ್ದಾರೆ. ನೀವು ಅದನ್ನೇ ಇಟ್ಕೊಂಡು ಸುಳ್ಳು ಹೇಳುವುದೇ ಹೇಳುವುದು. ಹಿಂದೂಗಳಿಗೆ ಮೋಸ ಮಾಡಿದಿರಿ ಹೊರತಾಗಿ ನೀವು ಉಳಿದವ್ರಿಗೆ ಏನು ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅವರು ಕೊನೆ ಮುಸ್ಲಿಮರು ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಬರೆದಿದ್ರು. ನಿಮ್ಮ ಹತ್ರ ದಮ್ ಇದ್ರೆ ಚಾಲೆಂಜ್ ಮಾಡ್ತೀವಿ, ಎಲ್ಲಿದೆ ಎಲ್ಲಿ ಓದಿದ್ರಿ ತಗೊಂಡು ಬರ್ರಿ. ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗ್ಬೇಕಂತ ಹೇಳಿ ಪಾರ್ಟಿಷನ್ ಬಗ್ಗೆ, ದೇಶ ವಿಭಜನೆ ಬಗ್ಗೆ ಎಲ್ಲರೂ ಬಾಬಾ ಸಾಹೇಬರು ಒಂದು ಅಕ್ಷರ ಎಲ್ಲರೂ ಬರ್ದಿದ್ರು, ತಗೊಂಡು ಬರ್ರಿ. ನೀವು ಹೇಳಂತ ವಿಷಯ ಬರ್ದಿದ್ರ. ನೀವು ದಲಿತರನ್ನು ಓಲೈಸಲಿಕ್ಕ ಅಂಬೇಡ್ಕರ್ ರಕ್ತ ಹರಿತಾ ಇದೆ ಅಂತ ಹೇಳುದು, ಇನ್ನೊಂದು ಕಡೆ ಹೋಗಿ ಅದು ಹೇಳುದು. ಎಷ್ಟು ಜನ ದಲಿತರನ್ನ ನೀವು ಏನೇನು ಮಾಡಿದಿರಿ? ಎಷ್ಟು ಜನ ದಲಿತರು ನಿಮ್ಮ ಪಿರಿಯಡ್ದಲ್ಲಿ ಸುಧಾರಿಸಿದ್ದಾರೆ 35 ವರ್ಷಗಳ ರಾಜಕಾರಣದಲ್ಲಿ? ಬಾಯಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೊಗೊಳ್ಳೋದು ಅಷ್ಟೇ. ಬುರುಡೆ ಬಿಡುವುದು, ಬರೇ ನಿಮ್ಮ ಕೆಲಸ ಏನು? ಬುರುಡೆ ಬಿಡುವುದು. ನೀವು ಇವತ್ತು ಹಚ್ಚಡದ ಪಾಟೀಲ್ ಅಲ್ಲ ಅಂತ ಹೇಳಿದಾಗ, ನಿಮಗೆ ಹರಕತ್ತಿದ್ದಾಗ
ನಿಮ್ಮ ಅವಶ್ಯಕತೆ ಇದ್ದಾಗ ಅವ್ರು ಪಾಟೀಲರು ಗೌಡರಿದ್ರು. ಅದಕ್ಕೆ ಶಿವಾನಂದ ಪಾಟೀಲ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಹಿಂದೊಮ್ಮೆ ನೀವು ಬಿಜೆಪಿ MP ನಿಂತಾಗ, ಕ್ಯಾಂಡಿಡೇಟ್ ಆದಾಗ ಶಿವಾನಂದ ಪಾಟೀಲ್ ಹತ್ರ ಹೋಗಿ ಕಾಲು ಬಿದ್ದು ನೀ ನನ್ನ ಸಹಕಾರ ಕೊಡಪ್ಪ, ಪಾರ್ಲಿಮೆಂಟ್ಗೆ ನೀನು ನಿಲ್ಬೇಡ ಅಂತ ಹೇಳಿದ್ದು ಸುಳ್ಳ? ಯಾವ ಸಿದ್ದೇಶ್ವರ ಗುಡಿ ಪ್ರಮಾಣ ಮಾಡ್ತಿರೋ, ಎಲ್ಲಿ ಮಾಡ್ತಿರೋ ಬರ್ರಿ, ಇದು ಸುಳ್ಳಿದ್ರ. ಅವಾಗ ಪಾಟೀಲರು ಗೌಡರು ಆದರು. ನೀವು ಪ್ರಜ್ಞೆ ಕಳ್ಕೊಂಡು ಮಾತಾಡ್ತಿದ್ದೀರಿ, ಪ್ರಜ್ಞೆ ಇಟ್ಟು ಮಾತಾಡ್ಬೇಕು. ಮಾನವರಾಗಿ ಹುಟ್ಟಿದಿರಿ, ಮಾನವ ಧರ್ಮದಲ್ಲಿದ್ದೀರಿ, ಪ್ರಜ್ಞೆ ಇಟ್ಟು ಮಾತಾಡಬೇಕು. ಶಿವಾನಂದ ಪಾಟೀಲ್ ಇವತ್ತ ರಾಜ್ಯದಲ್ಲಿ ನಾನೊಬ್ಬ ಗಂಡುಗಲ್ಲಿ ಅಂತ ತೋರಿಸಿಕೊಟ್ಟಿದ್ದಾರೆ. ನಿಮ್ಮ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ಟು ಇವತ್ತು ನೀವು ಅದು ಸ್ವೀಕರಿಸಿದ್ರ ಎಲ್ಲಿ ಹೋದಲ್ಲಿ ಬಂದಲ್ಲಿ ಒಂದು 4 ಜನ ಏನು ಹುಡುಗರು ಚಪ್ಪಾಳೆಗೋಸ್ಕರ ಮಾತಾಡ್ತಿರಲ್ಲ, ಅದೆಲ್ಲ ಹಿಂದೂ ಹುಲಿ ಅಂತ ಇವತ್ತು ನಾವು ಡಿಕ್ಲೇರ್ ಮಾಡ್ಬೇಕಾಗ್ತೇವೆ. ಅದು ಸ್ವೀಕಾರ ಮಾಡದಿದ್ರೆ ನೀವು ಹಿಂದೂ ಹುಲಿ ಅಲ್ಲ, ಸಾರಿ, ಹಿಂದೂ ಇಲಿ. ನೀವು ಹಿಂದೂ ಇಲಿ ಅಂತ ಹೇಳ್ಬೇಕಾಗ್ತದೆ. ನಿಮಗೆ ಅದೇ ಒಂದು ಬಿರುದು ನಿಮಗೆ ಯೋಗ್ಯ ಆಗ್ತದೆ. ಬಗ್ಗೆ ಮಾತಾಡ್ತೀನಿ, ಅವ್ರಿಗೆ ಸ್ವಂತ ಬಲ ಇದೆ. ನೀವು ದೇವರಿಪ್ಪರಿಗೆಲ್ಲಿ ನಾ ಭಾರಿ ಹಿಂದೂ ಹುಲಿ ಆ ಹುಲಿ ಅಂತ ಹೋಗಿದ್ರಿ, ಏನಾಯ್ತು? ಮಣ್ಣು ಮುಕ್ಕಿ ಬಂದ್ರಿ. ಇಲ್ಲಿ 30,000 ಓಟ್ಗಳಿಂದ ಸೋತ್ ಬಂದ್ರಿ. ಬಿಜಾಪುರದಲ್ಲಿ ಸೋತ್ರಿ. ಹಂಗಾದ್ರೆ ಎಲ್ಲಾ ಹಿಂದೂಗಳು ನಾ ಹೇಳ್ದಂಗೆ ಕೇಳ್ತಾರೆ. ಮತ್ತೆ ಹಂಗಾದ್ರೆ ನೀವು ಆರಿಸಿ ಬರ್ಬೇಕಾಗಿತ್ತಲ್ಲ ಬಿಜಾಪುರದಾಗ. 3 ಮಂದಿ ಸೋಲಿಸ್ತೀನಿ. ಈ ಹಿಂದೂಗಳು ನಿಮ್ಮ ಕಿಸೆದಾಗ ಅದಾರ, ನಿಮ್ ಬಗ್ಲಾಗದಾರ? ಹಿಂದೂಗಳೆಲ್ಲ ಹೊಟ್ಟು ಅವ್ರಿಗೆ ತಪ್ಪಿಸಿ 3 ಮಂದಿ ಸೋಲಿಸ್ತಾರಂತೀವ್ರು. ನಾಚಿಕೆ ಬರ್ಬೇಕಿಂತ ಮಾತು ಹೇಳಕ್. ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ಳಿ, ನಿಮ್ಮದು ಕತೆ ಮುಗಿದದ. ನಿಜವಾಗ್ಲೂ ನಿಮ್ಮಲ್ಲಿ ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಶಿವಾನಂದ ಪಾಟೀಲ್ ಹೇಳೋದಕ್ಕಿಂತಲೂ ಮೊದಲೇ. ಯಾಕಂತ ಕೇಳಿದ್ರೆ ನೀವು ಬಿಜೆಪಿ MLA ಆಗಿ ಆರಿಸಿ ಬಂದಿರಿ, ಬಿಜೆಪಿ ಮತಗಳು ತಗೊಂಡು ಆರಿಸಿ ಬಂದಿದ್ರಿ, ಬಿಜೆಪಿ ಅಭಿಮಾನಿಗಳ ಮತಗಳು ತಗೊಂಡು ಆರಿಸಿ ಬಂದಿದ್ರಿ. ಬಿಜೆಪಿ ಅವ್ರು ನಿಮ್ಗೆ ಹೊರಗೆ ಹಾಕಿದ ತಕ್ಷಣ ನೈತಿಕತೆ ಇದ್ರ, ನಿಮ್ಮಲ್ಲಿ ದಮ್ ಇದ್ರ ರಾಜೀನಾಮೆ ಕೊಟ್ಟು ನೀವು ಎಲೆಕ್ಷನ್ ನಿಂದಿರ್ಬೇಕಾಗಿತ್ತು. ಮತ್ತ ನಿಮ್ಮಲ್ಲಿ ದಮ್ ಇಲ್ಲ, ಬರೀ ಬಾಯಾಗ ತುಟಿಯಾಗದ ದಮ್ ನಿಮಗ. ನಿಂದರ್ರಿ, ನಾವು ಇವತ್ತು ಚಾಲೆಂಜ್ ಮಾಡ್ತೀವಿ. ಸಿದ್ದರಾಮಯ್ಯನವರು ಅಹಿಂದ ಮಾಡಿ ಕಾಂಗ್ರೆಸ್ ಸೇರಿದ ತಕ್ಷಣ ರಾಜೀನಾಮೆ ಕೊಟ್ಟರು. ಅವರು ಯಾರು ರಾಜೀನಾಮೆ ಕೊಡು ಅಂತ ಹೇಳಿರಲಿಲ್ಲ. ಅವರಿಗೆ ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಕಾಂಗ್ರೆಸ್ ಟಿಕೆಟ್ದಿಂದ ಆರಿಸಿ ಬಂದರು. ಅವರು ಮೊದಲು ಜನತಾದಳ ಟಿಕೆಟ್ದಿಂದ ಆರಿಸಿ ಬಂದಿದ್ರು. ಅವರು ಅಂತ ಬದ್ಧತೆ ತೋರಿಸಿ ನಿಮ್ಮದೇನಂದ್ರ ಬೆಂಗಳೂರಾಗ ಹೋಗೋದು ಸಿದ್ದರಾಮಯ್ಯವ್ರಿಗೆ ಓಲೈಸೋದು, ಬಿಜಾಪುರಕ್ಕೆ ಬರೋದು MB ಪಾಟೀಲ್ರಿಗೆ ಓಲೈಸೋದು. ಬರೇ ಸುಳ್ಳು ರಾಜಕಾರಣ, ಓಲೈಸು ರಾಜಕಾರಣ. ನಿಮ್ಮ ಲಾಭಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾ ಇರ್ತೀರಿ. ಇಲ್ಲಿ ಬಂದು MB ಪಾಟೀಲ್ರಿಗೆ ಹೊಗಳ್ತೀರಿ, ಅಲ್ಲಿ ಹೋಗಿ ಸಿದ್ದರಾಮಯ್ಯನವರು ಹೊಗಳ್ತೀರಿ, ಮಾಡೋದೆಲ್ಲ ಕಾಂಗ್ರೆಸ್ ವಿರುದ್ಧ ಮಾಡ್ತೀರಿ. ಒಂದು ಲವಲೇಶವಾದರೂ ಸ್ವಲ್ಪ ಏನಾದರೂ ಬೇಕಲ್ಲ. ಯಾಕಂದ್ರೆ ಮನುಷ್ಯನಿಗೆ ಸ್ವಾಭಿಮಾನ ಸ್ವಯಂ ಸ್ವಲ್ಪ ಇರ್ತದೆ, ಅದು ಇಲ್ಲೇ ಇಲ್ಲ ನಿಮ್ಮ ಹತ್ರ. ಸ್ವಾಭಿಮಾನವನ್ನು ಕಳ್ಕೊಂಡು ಬಿಟ್ಟಿದ್ದೀರಿ ನೀವು. ಭ್ರಷ್ಟಾಚಾರ. ಒಂದ್ಸಲ ವಿಜಯ ಕರ್ನಾಟಕದವರು ಒಂದು ಡಿಬೇಟ್ ಕರೆದಿದ್ರು MP ಎಲೆಕ್ಷನ್ದಾಗ. ನಾನು, ಮಲ್ಲಿಕಾರ್ಜುನ್ ಹಿಂಡಿಗೇರಿ ಅವರು, ಬಸನಗೌಡರು ಭಾಗವಹಿಸಿದ್ರು. ಅದರಲ್ಲಿ ಮಕಬೂಲ್ ಬಾಗವನವರು MLA ಇದ್ರು. ಮಕಬೂಲ್ ಬಾಗವನ್ MLA ಆದ ಹಿಡಿದು ಎಲ್ಲ ಅಲ್ಲಿ ಕಮಿಷನ್ ತೊಗೊಂಡ್ರೆ, ಇಲ್ಲಿ ಕಮಿಷನ್ ತೊಗೊಂಡ್ರತ್ತ ಇವ್ರು ಆರೋಪ ಮಾಡಿದ್ರು. ನನಗೆ ವಿಜಯ ಕರ್ನಾಟಕದವ್ರು ಕೇಳಿದ್ರು, ಅವ್ರ ಆರೋಪಕ್ಕೆ ನೀವೇನು ಹೇಳ್ತೀರಿ ಅಂತ ಹೇಳಿ. ಮತ್ತು ಇವರು ಸುಮಾರು 30 ವರ್ಷಗಳಿಂದ ಶಾಸಕರು, ಸಂಸದರು, ಸಚಿವರಾಗ್ಯಾರ. ಮತ್ತು ಈ ವೇದಿಕೆ ಮೇಲೆ ಹೇಳಿಬಿಡ್ಲಿ, ಪ್ರಮಾಣ ಮಾಡಿ ನಾ ಏನೂ ಕಮಿಷನ್ ತೊಗೊಂಡಿಲ್ಲ, ಯಾರ್ದು ಇಲ್ಲ ಅಂತ ಹೇಳಿದೆ. ಮೌನ ವಹಿಸಿದ್ರು, ಬಸನಗೌಡರು ಮೌನ ವಹಿಸಿದ್ರು. ಅವಾಗ ಎದುರು ಬಿದ್ರು ಚರ್ಚೆನಲ್ಲಿ ನಾ ಹೇಳೋದು ಅಂದ್ರೆ, ನಾ ಹೇಳೋದೇನಂದ್ರೆ, ನೀವು ಒಬ್ಬರೇ ಸಾಚನ ಮಾಡೋದಿಲ್ಲ. ಭ್ರಷ್ಟಾಚಾರನೇ. ನೀವು ಜನರಿಗೆ ಟೋಪಿನೇ ಹಾಕ್ತಾ ಇದ್ದೀರಿ. ನೀವು ರೈತರ ದುಡ್ಡು ತಗೊಂಡು ಹೋಗಿ ಹಿರೇಬೇನೂರು ಫ್ಯಾಕ್ಟ್ರಿ ಮಾಡ್ರಿ, ಅದೆಲ್ಲ ಹಾಳು ಮಾಡಿ ಹೊತ್ತು ಈ ಸಿದ್ಧಸಿರಿ ಬ್ಯಾಂಕ್ ಮಾಡಿ ಜನರ ದುಡ್ಡು ಕಲೆಕ್ಟ್ ಮಾಡಿದಿರಿ. ಏನೇನು ಮಾಡ್ತಾ ಇದ್ದೀರಿ ನಾವು ಮತ್ತೊಂದು ಹಿಂದೊಂದ್ಸಲ ಬಹಿರಂಗವಾಗಿ ಹೇಳ್ರಿ. ನೀವು ಪ್ರಾಮಾಣಿಕತೆ ಇನ್ನೂ ಹೆಚ್ಚಾದಂತ ಹೇಳಿದ್ದೀವಿ. ಇವತ್ತಿನ ತನ ಅದ್ರ ಬಗ್ಗೆ ನೀವು ಚಕಾರ ಶಬ್ದ ಹೇಳಿಲ್ಲ. ಈಗನೂ ವಿನಂತಿ ಮಾಡ್ತೀವಿ, ಎಲ್ಲ ಜನರ ದುಡ್ಡಿದೆ ಅದರಲ್ಲಿ, 1000 ಕೋಟಿ
ಅದ್ರ ಬಗ್ಗೆನೂ ಒಂದು ಹೇಳಿಕೆ ಕೊಡ್ರಿ. ನಿಮ್ಮ ಸಾಚಾತನ ದುಡ್ಡು ಏನು ಮಾಡ್ತಾ ಇದ್ದೀರಿ, ಅದರಿಂದ ಏನು ಅಭಿವೃದ್ಧಿ ಆಗಿದೆ, ಎಷ್ಟು ಜನ ಹಿಂದೂಗಳ ಅಭಿವೃದ್ಧಿ ಆಗಿದೆ, ಆ ಬ್ಯಾಂಕ್ ಮಾಡಿ ನೀವು ಎಷ್ಟು ಜನ ಹಿಂದೂಗಳಿಗೆ ಅಭಿವೃದ್ಧಿ ಮಾಡಿದ್ರಿ, ನಿಮ್ಮ ಅಭಿವೃದ್ಧಿನೇ ಆಗಿದೆ ಇಲ್ಲಿವರೆಗೆ. ಭ್ರಷ್ಟಾಚಾರ ಇಲ್ದೇನೆ ಅಭಿವೃದ್ಧಿ ಮಾಡಿದ್ರಿ ನೀವು. ಇದೆಲ್ಲ ಬಿಟ್ಟು ಕೊನೆ ಮಾತು ಹೇಳುವುದೇನೆಂದ್ರೆ, ತತ್ಕ್ಷಣ ಶಿವಾನಂದ ಪಾಟೀಲ್ರ ಆಹ್ವಾನವನ್ನು ಸ್ವೀಕರಿಸಿ ರಾಜೀನಾಮೆ ಕೊಟ್ರೆ, ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡಬೇಕು, ಇಲ್ಲಾಂದ್ರೆ ಇದೊಂದು ಇಲಿ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ. ಏನ್ ಕೇಳಿದ್ರು ಕೇಳ್ರಿ. ಬಿಜೆಪಿ ಕಾಂಗ್ರೆಸ್ ಮುಖಂಡರು MLC ಒಳಗೆ ನೀವು ಅವ್ರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಬೆಂಬಲಿಸಿ ಗೆಲ್ಲಿಸಿದೆ ಅಂತ ಹೇಳ್ತಾರೆ. ನಾವು ಗೆಲ್ಲಿಸಿಲ್ಲ, ಅವಾಗ ಗೆಲ್ಲಿಸಿದವರು ಅದಾರ. ನೀವೇ ಹೇಳ್ತೀರಿ ಅದೇ ಗೆಲ್ಲಿಸಿದ್ದಾರೆ, ಅವರು ಕೈಕಾಲು ಹಿಡಿದ್ರು ಗೆಲ್ಲಿಸಿದ್ದಾರೆ. ಅವಕಾಶದ ರಾಜಕಾರಣ ಯಾಕೆ ನಿಮ್ದು ಯಾಕಾಯ್ತಂದ್ರೆ ಅಲ್ಲಿ ಅದೇ ಒಬ್ಬ MLC ಪಕ್ಷದ ನಿಂತಿದ್ರು ಯಾರು ಲೋಣಿ ಅಂತ ಹೇಳಿ ಅವ್ರದ್ದು ಅಭಿ ಪಿಕ್ಚರ್ ಪಾರ್ಟಿ ಅಂತ ಹೇಳಿ ಸಿನಿಮಾ ಬಿಡುಗಡೆ ಮಾಡ್ತಾರೆ. ನಿಮ್ದು ಸ್ವಾಭಿಮಾನಿಯಲ್ಲಿ ಹೋಗಿತ್ತು. ಲೋಣಿ ಅವಾಗ ನಿಂತಿರ್ಲಿಲ್ಲ, ಆ ಪೀರಿಯಡ್ ಬೇರೆ, ಲೋಣಿ ನಿಂತ ಪೀರಿಯಡ್ ಬೇರೆ, ಲೋಣಿ ನಿಂತ ಪೀರಿಯಡ್ ಬೇರೆ, ಸಂಬಂಧ ಇಲ್ಲ ಅದಕ್ಕೆ. ನಾ ಹೇಳ್ತೀನಿ, ನಮಗೂ ಇತಿಹಾಸ ಜಿಲ್ಲೆಯ ಅಭಿಮಾನ ಏನಾಯ್ತಂದ್ರ, ಒಂದ್ ನಿಮಿಷ, ಪಾರ್ಟಿ ಅವರು ಟಿಕೆಟ್ ಒಂದೇ ಕೊಡ್ಬೇಕಂತ ಡಿಕ್ಲೇರ್ ಮಾಡಿದ್ರು. ಪಾರ್ಟಿಯವ್ರು ಏನ್ ಮಾಡಿದ್ರು, ಟಿಕೆಟ್ ಬಿಜಾಪುರ ಜಿಲ್ಲೆ ಒಂದೇ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ನಿರ್ಣಯ ಮಾಡಿದ್ರು. ಬಿಜೆಪಿಯವರು 2 ಟಿಕೆಟ್ ಕೊಟ್ಟರು. ಅವಾಗ ನಮ್ಮ ಜಿಲ್ಲೆಯಿಂದ ಇನ್ನೊಂದು ಕ್ಯಾಂಡಿಡೇಟ್ ಬಸನಗೌಡರು ಹಾಕಿದ್ರು. ಜಿಲ್ಲೆ ಅಭಿಮಾನ ಅದಕ್ಕೆ ಅವರು ಹೆಲ್ಪ್ ಮಾಡಿದ್ರು. ಜಿಲ್ಲೆ ಅಭಿಮಾನ ಮುಖ್ಯ. ಈಗ ನಮಗೆ ರಾಜ್ಯದ ನಾವು ಬಿಜಾಪುರ ಅಭಿಮಾನ, ನಂತರ ರಾಜ್ಯದ ಅಭಿಮಾನ, ನಂತರ ದೇಶದ ಅಭಿಮಾನ, ಆ ತರ ಅಭಿಮಾನ ಪ್ರಶ್ನೆ ಬಂತ. ಅಭಿಮಾನ ನಿಮ್ಮ ರಾಜಕಾರಣಿಗಳಿಗೆ ಆಲಿಮಟ್ಟೆ ಅಣೆಕಟ್ಟೆಗೆ ಹತ್ತಿರ ಆಗೋಕ್ಕಾಗಲ್ಲ, ವಿಮಾನ ನಿಲ್ದಾಣ ಆಗೋಕ್ಕಾಗತ್ತಿಲ್ಲ, 371 ಜೇಕ್ ಆಗೋದಿಲ್ಲ, ಮೆಡಿಕಲ್ ಕಾಲೇಜ್ ತರಕ್ಕಾಗೋದಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ತರಕ್ಕಾಗೋದಿಲ್ಲ. ಯಾಕೆ ನೀವು ನಾಟಕ ಇರಲ್ಲ ರಾಜಕಾರಣಿಗಳು? ಈಗ ಕಾಂಗ್ರೆಸ್ ಈಗ ಪರಿಶ್ರಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ಸಾಕಷ್ಟು ಕೆಲಸ ಮಾಡಿದೆ. ವಿಮಾನ ನಿಲ್ದಾಣ ಮಾಡ್ತಾ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ತಾ ಇದೆ. ನೀವು ಬಿಜೆಪಿ ಸರ್ಕಾರ ಯಾವಾಗ ಬಂದದ ಅಭಿವೃದ್ಧಿ ಕುಂಠಿತ ಆಗಿದೆ. MB ಪಾಟೀಲ್ ಇಡೀ ನೀರಾವರಿ ನಮ್ಮ ಜಿಲ್ಲೆಯನ್ನ ಇಡೀ ನೀರಾವರಿಗಳು ಪಡಿಸಿದ್ರು. ಸಾಕಷ್ಟು ಕೆಲಸ ಆಗ್ಯಾವ. ಟೀಕೆ ಮಾಡಕ್ ಈಗ ಇದು 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 ದೊಡ್ಡದಲ್ಲ. ಒಂದು ವಿಷಯ ದೊಡ್ಡದಲ್ಲ. ನೀವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ಇರೋರೆಲ್ಲ ನೀವು ಯಾಕೆ ನಾಟಕ ರಾಜಕಾರಣ ಮಾಡಕತ್ತೀರಿ? ನೀವು ವೈಯಕ್ತಿಕವಾಗಿ ನೀವು ಸವಾಲು ನಿಮ್ ಸ್ವೀಕಾರ ನಿಮ್ ಅಪ್ಪಗೆ ಹುಟ್ಟ್ರಿ ಯಾರಿಗೆ ಹುಟ್ಟಕ್ಕೆ ಬಿಟ್ಟಿದ್ದವರು ನೀವು ಸ್ವೀಕಾರ ಜಿಲ್ಲೆ ಅಭಿವೃದ್ಧಿ ಮಾಡ್ರಿ. ನೀವು ಜಿಲ್ಲೆ ಅಭಿವೃದ್ಧಿ ಮಾಡ್ಕೊಂಡಿಗೆ ಅಪ್ಪಗೆ ಹುಟ್ಟಿದ್ರ ಮಾಡ್ರಿ, ಅವಾಗ ಹುಟ್ಟಿದ್ರು ಮಾಡ್ರಿ. ನೀವು ರಾಜೀನಾಮೆ ಕೊಡ್ರಿ, ನೀವು ಅಪ್ಪಗೆ ಅದು ಗೊತ್ತು ಮಾಡ್ರಿ, ಜಲ್ದಿ ಗೊತ್ತು ಮಾಡ್ರಿ. ಈಗ ಅಭಿವೃದ್ಧಿ ಅದು ಏನ್ ಅಂದ್ರಲ್ಲ ಹಾಗಾದ್ರೆ MLC ಯಾಕೆ ಸಪೋರ್ಟ್ ಮಾಡ್ಬೇಕು ಹೇಳಿ. ಈಗ ಇವರೆಲ್ಲ 3 ಮಂದಿಗೆ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ತಾವು ಜಗಳ ಮಾಡಬೇಡ್ರಿ, ಎಲ್ಲರೂ ಕೂಡಿ ಅಧಿಕಾರ ಒಳಗಿರ್ರಿ ಮತ್ತು ಈ ರೀತಿ ಕರೆಸಿ ಅವರಿಗೆ ಒಂದು ಉಪದೇಶ ಮಾಡಿದ್ರು. ಅದಕ್ಕಾಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಆದೇಶವನ್ನು ಪಾಲಿಸಿ ನಮ್ಮ ಜಿಲ್ಲೆಯ ನಾಯಕರು ಏನಂದ್ರೆ ಅವಾಗ ಏನದ ಇಲ್ಲಿ ಇವತ್ತು ಯಾಕಂದ್ರೆ ಜಿಲ್ಲೆಯ ಅಭಿಮಾನ ಕೂಡ ಇತ್ತು. ಅದಕ್ಕಾಗಿ ಏನಂದ ಬಸನಗೌಡರಿಗೆ MLCಗೆ ಏನದ ಎಲ್ಲರೂ ಕೂಡಿ ಸರ್ಕಾರ ನೀಡಿದ್ರು ಅವಾಗ. ಇದು ಒಂದು ಮುಖ್ಯ ಕಾರಣ ಇತ್ತು ಅವಾಗ. ಮತ್ತು ಆ ರೀತಿ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಅವರ ಆದೇಶವನ್ನು ಸಹಿತ ಇವರು ಉಲ್ಲಂಘಿಸಂತ ನೆತ್ತಾಳಂತ ಇವತ್ತು ವಿಚಾರ ಮಾಡ್ರಿ. ಇವತ್ತು ಎಲ್ಲರೂ ಪಾಲಿಸಿದ್ರು ಉಳ್ಕಿದ ನಾಯಕರು. ತಪ್ಪಾಗಿ ಯಾರು ತಪ್ಪು ಮಾತಾಡಬಾರ್ದು. ಅದು ತಪ್ಪೇ, ಅದು ತಪ್ಪೇ. ಯಾರೇ ಬಳಸಲಿ ವೇದಿಕೆ ಮೇಲೆ ಮಾತನಾಡುವಾಗ ಇದು ಪ್ರವಾದಿಗಳ ಅವಹೇಳನ ಕುರಿತು ಮಾತನಾಡಿದಕ್ಕಾಗಿ ಖಂಡಿಸಿ ನಡೀತಾ ಇರೋದು. ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಪ್ರವಾದಿಗಳು ಶಾಂತಿ ದೂತರು, ಶಾಂತಿಯುತವಾಗಿ ನಾವು ಹೋರಾಟ ಮಾಡೋಣ. ಈ ತರ ಕತ್ತಿ ನಾಯಿ ಗೊಡ್ಡೆ ಅದು ಯಾವ್ದು ಬಳಸ್ತಾರೆ ಪದ ಸರ್? ಇವತ್ತಿನ ನಮ್ಮ ಸಭೆ ಅದು ಸಮರ್ಥನೆಗಲ್ಲ, ಅಂತವೆಲ್ಲ ಅಲ್ಲಗಳಿಲ್ಲ. ನಮ್ಮ ಸಭೆ ಇವತ್ತಿನ ಅದು ಸಮರ್ಥನೆಗಲ್ಲ. ನಮ್ಮ ಇವತ್ತಿನ ಸರಿಯಲ್ಲ, ಅದು ಸರಿಯಲ್ಲ. ನಾವು ಒಪ್ಕೋತೀವಿ ಅದನ್ನು. ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಹೋಗ್ತಾ ಇರೋ ರಾಜಕಾರಣ ಯಾವ ಕಡೆ ವೈಯಕ್ತಿಕ ಅಷ್ಟೊಂದು ತಪ್ಪನ್ನು ಮಾಡಬಾರ್ದು ಯಾರು. ಒಂದು ವಿಷಯ ಮರ್ತು ಒಂದು ವಿಷಯ ಮತ್ ಕೇಳತ್ತೆ. ಒಂದೇ ವಿಷಯ, ಅಲ್ಲಿದಲ್ಲೇ ಶಿವಾನಂದ ಪಾಟೀಲ್ರಿಗೂ ಬಸನಗೌಡರಿಗೆ ಎಷ್ಟು ಅಂತರ ಇದೆ ಅಂದ್ರೆ, ನಿನ್ನಿನ ದಿವಸ ಬೆಂಗಳೂರಲ್ಲಿ ಪತ್ರಕರ್ತರು ಕೇಳ್ತಾರೆ ಅವ್ರಿಗೆ ತಾಯಿ ತಂದೆ ಬಗ್ಗೆ ಮಾತನಾಡಿದ ಬಗ್ಗೆ. ಅವ್ರೊಂದು ಮಾತು ಹೇಳ್ತಾರೆ, ನನ್ನ ತಂದೆ ನನ್ನ ತಾಯಿ, ಅವ್ರ ತಂದೆ ಅವ್ರ ತಾಯಿ, ನಾವೆಲ್ಲ ಅಣ್ತಂಬರಂಗಿದ್ವಿ, ಅವರು ನನ್ನ ತಾಯಿ ತಂದೆ ಸಮಾನ, ಅವ್ರ ತಂದೆ ತಾಯಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ, ಹಂಗೆಲ್ಲ ಮಾತಾಡಕ್ ಆಗಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಈ ತರ ಇವರು ಪ್ರದರ್ಶನ ಮಾಡ್ಬೇಕಾಗಿತ್ತಲ್ಲ. ಈ ತರ
ಆ ಭಾವನೆ ಅವರಲ್ಲಿ ಇದೆ, ಅದ್ರ ತದ್ವಿರುದ್ಧ ಭಾವನೆ ಇವರಲ್ಲಿ. ರಾಜಕಾರಣಿ ಶಿವಾನಂದ ಪಾಟೀಲ್ ಎಷ್ಟು ಪ್ರಬುದ್ಧ ಮಾತುಗಳು ಮಾಡ್ತಾರೆ. ಅದನ್ನೇ ಬಂದಿರೋದೀಗ ಇಂಥ ಪ್ರಬುದ್ಧ ರಾಜಕಾರಣಿಗಳು, ಸುಸಂಸ್ಕೃತ ರಾಜಕಾರಣಿಗಳು, ಸೈದ್ಧಾಂತಿಕ ವೈಚಾರಿಕವಾಗಿ ಬಂದವರು ಒಂದು ವೇದಿಕೆ ಮೇಲೆ ಯಾರನ್ನು ಓಲೈಸಲಿಕ್ಕೂ ಅಥವಾ ಯಾರನ್ನು ಟೀಕಿಸಲಿಕ್ಕೂ ಅಲ್ಲ, ಅವತ್ತು ಅವ್ರೇನು ಬಳಸಿರೋ ಪದಗಳು ಯಾವುದು ಅನ್ನೋದು ಶಿವಾನಂದ ಪಾಟೀಲ್ ಏನ್ ಮಾತಾಡಿಲ್ಲ, ಮತ್ತೆ ಯಶವಂತರಾಯಗೌಡರು ಮಾತಾಡಿಲ್ಲ, ನಮ್ಮ ಸಾಹೇಬರು ಎಂ ಬಿ ಪಾಟೀಲ್ ಸಾಹೇಬರು ಯಾವತ್ತೂ ಕೂಡ ಇಂಥ ಶಬ್ದಗಳನ್ನು ಯಾವತ್ತೂ ಬಳಸೋದಿಲ್ಲ. ಯಾರು ಮಾತಾಡಿಲ್ಲ. ಯಾರು ಮಾತಾಡಿದಾರ ಇವರೆಲ್ಲ ಹೇಳಿ ನೋಡಿ. ಹೇಳಿದ್ರು ಅಲ್ಲಿ ವೇದಿಕೆ ಮೇಲೂ ಕೆಲವೊಂದು ಅಸಭ್ಯ ಪದಗಳು ಬಂದಿದವು, ಅಲ್ಲಿಯೂ ಕೂಡ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ಬಂದಿದವು, ಅಲ್ಲಿಯೂ ಕೂಡ ಯತ್ನಾಳರ ಬಗ್ಗೆ ಅವಾಚ್ಯವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಅದನ್ನು ತಪ್ಪು ಅಂತ ಎಂ ಬಿ ಪಾಟೀಲ್ ತಪ್ಪು ಹೇಳ್ಬೇಕಲ್ಲ, ತಪ್ಪಿದು ತಪ್ಪಂತ ಹೇಳಿದ್ರು. ಈಗ ನಾವು ಅವ್ರು ಹೇಳಿದ್ದು ಸರಿ ಇದೆ, ಅವ್ರು ಹೇಳಿದ್ದು ಸರಿ ಇದೆ. ಸಮರ್ಥನೆ ಮಾಡ್ಕೊಳ್ಳೋದು ಯಾರನ್ನೋ ಟೀಕಿಸೋ ಬದ್ಲಿ ಒಟ್ಟಾರೆ ಪ್ರಕರಣ ಖಂಡಿಸರಲ್ಲ. ಎಂ ಬಿ ಪಾಟೀಲ್ ಹೇಳಿದ್ದು ಸರಿ ಇದೆ, ಅದೇ ನಮ್ದು ಅದೇ ಖಂಡಿಸ್ತಾ ಇದೀವಿ, ಇದನ್ನೂ ಖಂಡಿಸ್ತಾ ಇದೀವಿ. ಇದು ಒಂದು ದೀರ್ಘಕ್ಕೆ ಹೋಗಿದೆ. ಇದು ಯಾಕೆ ಖಂಡಿಸ್ತಾ ಇದೀವಿ ಅಂದ್ರೆ ದೀರ್ಘಕ್ಕೆ ಹೋಗಿದೆ, ಈ ದೀರ್ಘಕ್ಕೆ ಹೋಗಬಾರ್ದಾಗಿತ್ತು. ಮತ್ತು ರಾಜೀನಾಮೆ ಕೊಟ್ಟರ ಬಳಿಕ ಇವರು ರಾಜೀನಾಮೆ ಕೊಡ್ಬೇಕಲ್ಲ, ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಅವ್ರ ಮೇಲೆ ಒತ್ತಾಯ ಆಗ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಟ್ಟಿದ್ರೆ ನೀವು ಕೊಡಿ, ನಮ್ಮ ಮುಖ್ಯ ಉದ್ದೇಶ ಅದೇ. ಅಂಗೀಕಾರ ಆಗಿಲ್ಲ ಇನ್ನು. ಆಗ್ತದೆ, ನೀವು ಬರ್ರಿ, ಅಂಗೀಕಾರ ಆಗ್ತದೆ. ಸ್ಪೀಕರ್ ತಿರಸ್ಕಾರ ಮಾಡಿದಾರಲ್ಲ. ಹೌದ್ರಿ, ಸವಾಲ್ ಹಾಕಿದವರು ಸವಾಲ್ ಸ್ವೀಕಾರ ಮಾಡ್ಬೇಕಾಗಿತ್ತು. ಸವಾಲ್ ಹಾಕಿದವರು ಸವಾಲ್ ಸ್ವೀಕಾರ ಮಾಡ್ಬೇಕಾಗಿತ್ತು. ಇದು ನಮ್ಗೆ ಏನ್ ಅನ್ಸಾಗತ್ತಂದ್ರ ಇಡೀ ನಾಡೊಳಗೆ ಒಂದು ಬಿಜಾಪುರದ್ದು ಭಾಳಷ್ಟು ಹೆಸರು ಭಾಳ ಚಲೋ ಇದು ಇತ್ತು ಈ ನಾಡಿನೊಳಗೆ. ಬಿಜಾಪುರದ್ದು ಇಲ್ಲಿ ಭಾರಿ ಅದಾನ ಅಂತ ಏನು ಹೇಳ್ತಿದ್ರು. ಇವತ್ತು ಇಡೀ ಬಿಜಾಪುರದ್ದು ಮರ್ಯಾದೆ ತೆಗೆದ್ಬಿಟ್ಟ ಪುಣ್ಯಾತ್ಮ. ಇಲ್ಲಿ ಆಗಿ ಅದೇನ್ರಿ ಆಗ್ಯ ಏನ್ ತಿಳ್ಕೊಂಡು ಇಲ್ಲಿನ ಅದು ಏನ ಇವತ್ತು ನಾಯಿ ಏನದ ಕೆಲವೊಂದು ಏನದ ಹುಲಿದ ಚರ್ಮ ಹಾಕೊಂಡು ಈಗ ಹಾಕೊಂಡು ತಿರುಗಾಡಕತ್ತೈತಿ ಅನ್ನೋದು ಇವತ್ತು ಗೊತ್ತಾಗತ್ತೆ ಎಲ್ಲ ನಾಡಿನ ಜನತೆಗೆ. ಅದಕ್ಕೆ ಏನದ ನಾವು ಏನ್ ಹೇಳಕತ್ತೀವಿ ಅಂದ್ರೆ ಸ್ವಲ್ಪ ಬಿಜಾಪುರದ್ದು ನಮ್ದು ಸ್ವಲ್ಪ ಮರ್ಯಾದೆ ಉಳಿಸ್ಬೇಕಾಗಿತ್ತ ಅಂತ ನನ್ನದೊಂದು. ಅವ್ರು ಇಬ್ರು ಶಾಸಕರು ರಾಜೀನಾಮೆ ಕೊಡ್ಲಿ ಅಂತ. ಇವ್ರು ಹೇಳಿದ್ದೆ ಕೇಳ್ಬೇಕೇನ್ರಿ? ಮತ್ತೆ ಇವ್ರು ಹೇಳಿದ್ದೆ ಅಲ್ಲ, ಇವ್ರು ಚಾಲೆಂಜ್ ಹಂಗಲ್ರಿ, ಇವ್ರು ಚಾಲೆಂಜ್ ಕೊಟ್ಟಿದಾರಲ್ಲ, ಸ್ವೀಕಾರ ಮಾಡಿದಾರ ಅವರು. ಕೊಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಿ. ಸ್ಪಷ್ಟವಾಗಿ ನೀವು ರಾಜೀನಾಮೆ ಕೊಡ್ರಿ, ಪಕ್ಷದ ನಿಂದಿರ್ತಿರ್ತೀವಿ. ರಾಜೀನಾಮೆ ಕೊಡ್ಲಿ, ಅಂಗೀಕಾರ ಆಗ್ಲಿ. ಏನ್ ಆಟ ಆಡಕ ಅವ್ರ ರಾಜೀನಾಮೆ ಕೇಳಿದ ಆಟ ಆಡಕ ಕುಣಿಲಾಕ ನೀವು ಕೊಡ್ರಿ. ಏನ ನೆಲ ಅಡ್ವಂಕ ಏನ ಇಷ್ಟೇ. ಸ್ಥಾನ ತೆರವಾಗ್ಬೇಕು. ಸ್ಥಾನ ತೆರವಾದ ನಂತರ ನಾವು ನೋಡ್ರಿ, ಮಾನ ಮರ್ಯಾದೆ ಇದ್ರ ಪಕ್ಷ ಹೊರಗೆ ಹಾಕಿದ ದಿವಸ ರಾಜೀನಾಮೆ ಕೊಡ್ಬೇಕಾಗಿತ್ತು ಅಂತ ಹೇಳಿದೇವಲ್ಲ, ಅವತ್ತೇ ಕೊಡ್ಬೇಕಾಗಿತ್ತು. ನಿಮ್ಮಲ್ಲಿ ನೈತಿಕತೆ ಇದ್ರ ಅವ್ರ ಪಕ್ಷ ಶ್ರೀರಾಮುಲು ಸಹಿತ ಅದೇ ನೆಲ ಇದು ನಿರತ್ತೆ ಇದು ಏನಂತಾರಲ್ಲ, ಕುಣಿಲಾಕ್ ಬಂದಿಲ್ಲ ಅಂದ್ರ ನೆಲ ಡೊಂಕ ಅಂತ ಹೇಳಿದ್ರೆ ಈ ರೀತಿ ಪರಿಸ್ಥಿತಿ ಏನ್ ಭದ್ರಾಗಿ ಅವ್ರದೇ ಪಕ್ಷದ ನಾಯಕ ಶ್ರೀರಾಮುಲು ಅವರು ಹೊರಗೆ ಹಾಕಿದ್ರೆ ರಾಜೀನಾಮೆ ಕೊಟ್ಟು ಆರಿಸಿ ಬಂದ್ರು. ಈ ತರ ಅವರು ನಿಮ್ದು ಇದು ತೋರಿಸ್ರಿ ಶಕ್ತಿ. ಇದು ರಾಜೀನಾಮೆ ಕೊಟ್ಟಾಗ ಒಂದು ಹೇಳಿಕೆ ಕೊಟ್ರೆ ನಾ ಕೊಟ್ಟದ್ ಹೇಳಿಕೆನೇ ಬೇರೆ, ಅವ್ರಿಗೆ ಮಾಡೋದ್ ಚಾಲೆಂಜ್ ಬೇರೆ. ಈಗ ನೀವು ಅದೇ ಚಾಲೆಂಜ್ ಮಾಡಕತ್ತೀರಿ. ಈಗ ಹಿಂದಕ್ಕೆ ಏನ್ ನಡೀತಿತ್ತು, ಈಗ ಇವರೆಲ್ಲ ಅದಾರಲ್ಲ, ಇವರೆಲ್ಲ ಎಲ್ಲಾರ ಬಲ್ಲಿ ಅದಾವು, ಯಾರ್ಯಾರು ಏನ್ ಮಾತಾಡ್ಯಾರ ಅನ್ನೋದು ಎಲ್ಲಾರ ಮೊಬೈಲ್ದಾಗ ಅದಾವ. ಇಬ್ರು ಶಾಸಕರು ರಾಜೀನಾಮೆ ಕೊಡ್ಲಿ, ಅಂಗೀಕಾರ ಆಗ್ಲಿ, ಸ್ಥಾನ ತೆರವಾದ ನಂತರ ನಾವು ಅದೇ ಹೇಳ್ತೀವಿ. ನೀವು ರಾಜೀನಾಮೆ ಕೊಡ ಬನ್ನಿ, ಸ್ಪೀಕರ್ ಮುಂದೆ ಬನ್ನಿ, ನೀವು ಕೊಡಿ, ಅವರು ಕೊಡ್ತಾರೆ. ಕೊಡ್ಲಿ, ಕೊಡ್ಲಿ, ಏಕಕಾಲಕ್ಕೆ ಕೊಡ್ಲಿ. ನಾನು ಅದೇ ಹೇಳುದು, ಏಕಕಾಲಕ್ಕೆ ಕೊಡ್ಬೇಕು. ಒಟ್ಟಿನ ಬಿಜಾಪುರದ ಮರ್ಯಾದೆ ಕಳೆದ್ಬಿಡ ನಮ್ಗೆ ಅಷ್ಟೇ ನೋಡ್ರಿ, ಮತ್ತೇನಿಲ್ಲ, ಬೇರೆ ಏನಿಲ್ಲ. ವರ್ಡ್ ಟು ವರ್ಡ್ ಇವರು ನುಸುಳುಕೊಳ್ಳಕ ಉಚ್ಕೊಳಕ ಮಾತಾಡೋದು ಗಾಡಿ. ನೈತಿಕತೆ ಇಟ್ಕೊಂಡು ಮಾತಾಡಿ, ನೈತಿಕತೆ ಇಟ್ಕೊಂಡು ಮಾತಾಡಬೇಕು. ಉಸ್ತುವಾರಿ ಸಚಿವರು ಆಲ್ರೆಡಿ ನಾನು ಎಸ್ ಪಿ ಹೇಳಿದ್ದೀನಿ, ಎರಡು ಕಡೆ ವಿರುದ್ಧ ಕೇಸ್ ದಾಖಲು ಮಾಡ್ಲಿಕ್ಕೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ಹೇಳಿದಾರೆ. ಆಗತ್ತಾನೆ ಇಲ್ಲ, ಯಾಕಾಗ್ತಾ ಇಲ್ಲ? ಉಸ್ತುವಾರಿ ಸಚಿವರು ಹೇಳ್ತಾನೆ ಇದಾರೆ, ಮಾಡ್ತಾನೆ ಇಲ್ಲ. ಯಾಕಾಗ್ತಿಲ್ಲ? ಅಲ್ಲ, ಕಾನೂನಾಗ ನೀವು ಅವ್ರಿಗೆ ಕೇಳ್ಬೇಕು. ಇಲ್ಲ ಅದ್ರ ಬಗ್ಗೆ ಹೇಳಾರ. ಅವ್ರು ಹೇಳಿದ ಇಂಪ್ಲಿಮೆಂಟ್ ಯಾಕೆ ಆಗ್ತಾ ಇಲ್ಲ ಅಂತ ಅವ್ರಿಗೆ ಕೇಳ್ಬೇಕು. ಸಚಿವರು ನಿಮ್ ಸರ್ಕಾರ, ನಮ್ ಸರ್ಕಾರ ಅವರು, ಇವರೇ ನಮ್ ಸರ್ಕಾರ, ಕಾನೂನೊಳಗೆ ಏನ್ ಅವಕಾಶ ಮಾಡ್ಬೇಕಲ್ಲ, ಇವರೇ ನಮ್ ಸರ್ಕಾರ. ನಿಮ್ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀವಿ, ಸರ್ ಆಕ್ಷನ್ ತಗೊಳಿರ್ತ. ನಿಮ್ ಕಾರ್ಯಕ್ರಮಕ್ಕೆ ಸಚಿವರು ಇರ್ಲಿಲ್ಲ ಅಲ್ಲಿ ಏನಾಗಿತ್ತು ಇಲ್ಲ, ಅದನ್ನು ಅವರಿಗೆ ಕೇಳ್ರಿ. ಆಮೇಲೆ ಅದ್ರ ಜೊತೆ ಪಕ್ಷದ ಕಾರ್ಯಕ್ರಮ ಬೆಳಗಾವಿ ಅವ್ರ ಬ್ರದರ್ ಬಂದಿದ್ರು. ಏನ್ರಿ ಅವ್ರ ಬ್ರದರ್ ಮತ್ತೆ ಇವ್ರು ಏನಂದಿಲ್ಲ. ಬ್ರದರ್ಗೆ ಅದೇ ಓಲೈಕೆ ರಾಜಕಾರಣ ಬಸನಗೌಡ್ರದು. ಅದೇ ಹೇಳ್ದಲ್ಲ, ಆಗ್ಲಿ ಹೇಳಿದೇನ ಇದಕ್ಕೆ ಉತ್ತರ. ಯಾಕಂದ್ರ ಅವತ್ತಿನ ವೇದಿಕೆ ಮೇಲೆ 5 ಜನ ಶಾಸಕರಿದ್ರು. ಒಬ್ರು ವಿಧಾನ ಪರಿಷತ್ ಸದಸ್ಯರಿದ್ರು. ಅವ್ರು ಯಾರು ಇವರಿಗೆ ಇದು ಆಗಲಿಲ್ಲ. ಯಾವನೋ ವರ್ಡ್ ಯೂಸ್ ಮಾಡಿದಾರಲ್ಲ, ಅವ್ರು ಆ ವರ್ಡ್ ಯೂಸ್ ಮಾಡ್ಲಿಲ್ಲ. ಇವ್ರು ಉಳಿದವ್ರಿಗೆ 3 ಮಂದಿಗೆ ಯೂಸ್ ಮಾಡ್ಯಾರ. ಓಲೈಕೆ ರಾಜಕಾರಣ, ಕೆಲವ್ರಿಗೆ ಓಲೈಕೆ ಮಾಡೋದು, ಡಿವೈಡ್ ಅಂಡ್ ರೂಲ್ ಮಾಡೋದು, ಇಂಥದ್ದು ಶಾಸಕರುಗಳು ಓಲೈಕೆ ಮಾಡ್ತಾರೆ. ಅವ್ರು ಮಾಡ್ತಾ ಇದಾರೆ. ಇವ್ರಿಗೆ ಇವ್ರು ಯಾಕೆ ಮಾಡ್ತಾರ್ರಿ?
ಇವ್ರು ಒಂದೇ ವೇದಿಕೆ ಮೇಲೆ ಒಂದೇ ಧ್ವನಿಯಿಂದ ಮಾತಾಡಿದಾರೆ ಎಲ್ಲರೂ. ನಮಸ್ಕಾರ ಬಿಜಾಪುರ್. ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ 30th ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರಣ್ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd March ದಿಂತ್ರ. ಜರ್ನಿ ಸ್ಟಾರ್ಟ್ ಆಗುತ್ತ 30th April. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.